ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು SSPದಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವೋ ಮತ್ತು ಇನ್ನಿತರ ಕ್ವಶನ್ಗಳು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಂದ ಬರ್ತಾ ಇದೆ. ಎಷ್ಟೋ ಕಡೆ ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳದ್ದು ಕಮೆಂಟ್ ಇದೆ, ಸರ್ ನಮಗೆ ಈ ವರ್ಷದ್ದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿರೋದು ಅಮೌಂಟ್ ಬರುತ್ತಾ ಇಲ್ವೋ, ಸೊ ಇದರಿಂದ ಗೌರ್ಮೆಂಟ್ ಕಡೆಯಿಂದ ಇದ್ರ ಬಗ್ಗೆ ಯಾವುದೋ ಅಪ್ಡೇಟ್ ಬಂದಿಲ್ಲ ಸರ್, ಏನಾದರೂ ನಿಮ್ಗೆ ಗೊತ್ತಿದ್ರೆ ಹೇಳಿ ಅಂತ ಎಷ್ಟೋ ಜನ ಕಮೆಂಟ್ಗಳು ಬಂದಿತ್ತು. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳ ಬಗ್ಗೆನ ಸ್ಟೂಡೆಂಟ್ಗಳದ್ದು ನಾ ಹಿಂದೆ ಯಾವುದೇ ವಿಡಿಯೋ ಮಾಡಿರಲಿಲ್ಲ, ಬೇರೆ ಅಂದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳದ್ದು ಬಿಟ್ಟು ಬೇರೆದೆಲ್ಲದು ಎಸ್ ಎಸ್ ಪಿ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾನು ನೀಡಿದ್ದೀನಿ. ಬೇಕಿದ್ರೆ ನೀವು ಹೋಗಿ ನೋಡ್ಕೊಳ್ಬೋದು, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವೀಡಿಯೋಸ್ ಸಿಗುತ್ತೆ SSP ಬಗ್ಗೆ. ಸೊ ಈ ವಿಡಿಯೋ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಎಲ್ಲ ಕ್ವಶನ್ಗಳಿಗೂ ಕೆಲವೊಂದು ನಾನು ಇದರಲ್ಲಿ ಮಾಹಿತಿ ಕೊಡ್ತೀನಿ. ಸೊ ದಯವಿಟ್ಟು ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಏನಂತ ಅಂದರೆ SSP ಸ್ಕಾಲರ್ಶಿಪ್ಪು ಈ ವರ್ಷದ್ದು ಎಲ್ಲ ಡಿಸ್ಟಿಕ್ಗಳಿಗೆ ಬಿಟ್ಟಿಲ್ಲ. ಸೊ ಎಷ್ಟೋ ಜನ ಸರ್ ನಮ್ದು ಈ ಡಿಸ್ಟಿಕ್ಕಿಗೆ ಅಂದರೆ ನಮಗೆ ಬಂದಿಲ್ಲ ಅಂತ ಹೇಳ್ತಾರೆ, ಎಷ್ಟೋ ಡಿಸ್ಟಿಕ್ದವರು ಬಂದಿದೆ ಅಂತ ಹೇಳ್ತಾರೆ. ಸೊ ಬರದೇ ಇರೋರು ವೇಟ್ ಮಾಡಿ ಬರುತ್ತೆ. ಈಗ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳ ವಿಚಾರಕ್ಕೆ ಬರೋದಾದರೆ ಅವ್ರ ಮೇನ್ ಕ್ವಶನ್ ಒಂದೇ, ನಮ್ಗೆ ಈ ವರ್ಷ ಅಮೌಂಟ್ ಬರುತ್ತಾ ಅಂದರೆ ಸ್ಕಾಲರ್ಶಿಪ್ ಬರುತ್ತಾ ಅಂತ. ನಾನೇನು ಹೇಳ್ತಿದ್ದೀನಿ ಅಂದರೆ, ಇವಾಗ ಒಂದು ನಾವು ಅಪ್ಲಿಕೇಶನ್ ಹಾಕಬೇಕಂತ ಅಂದರೆ ನಾವು ಅದಕ್ಕೆ ಎಲಿಜಿಬಲ್ ಇದ್ದರೆ ಮಾತ್ರ ಅಪ್ಲಿಕೇಶನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಇಲ್ಲಾಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳು ಎಷ್ಟೋ ಜನ ಸ್ಕಾಲರ್ಶಿಪ್ ಹಾಕಿದ್ದೀರಾ ಅಂದರೆ ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರಾ ಅಂತ. ಅಕಸ್ಮಾತ್ ನೀವೇನಾದ್ರು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ SSP ಕಡೆಯಿಂದ ಇಲ್ಲ ನಾವು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ ಕೊಡಲ್ಲ ಅಂತ ಅಂದಿದ್ರೆ ನೀವು ಅಕ್ಸೆಪ್ಟೇಬಲ್ ಆಗ್ತಿರಲಿಲ್ಲ ಆಗಿತ್ತು, SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ತೊಗೊಳ್ಳಲಾಗಿತ್ತು. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳದ್ದು ನನ್ನ ಫ್ರೆಂಡ್ ಒಬ್ಬನಿದ್ದಾನೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ಅವನೇನೋ ಕಾಲ್ ಮಾಡಿ ಕೇಳಿದಾಗ SSP ಅಂದರೆ SSP ಅಧಿಕಾರಿಗಳಿಗೆ ಇರ್ತಾರಲ್ಲ ಕೆಲವೊಬ್ರು, ಅದರಲ್ಲಿ ಯಾವುದಾದ್ರು ಫೋನ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಿ ಸ್ಟೂಡೆಂಟ್ಗಳ ಕಡೆಯಿಂದ ಕಾಲ್ ಮಾಡಿ ಕೇಳಿದಾಗ ಅವ್ರೇನು ಹೇಳಿದಾರಂತೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ಬರುತ್ತೆ ಬರಲ್ಲ ಅನ್ನೋದು ಕನ್ಫರ್ಮ್ ಆಗಿ ಹೇಳಿಲ್ಲ ಅವರು. ಏನಕ್ಕಂತಂದರೆ ಕಾಲ್ ಮಾಡಿದಾಗ ಯಾವುದೋ ಕ್ಲಿಯರಿಫಿಕೇಷನ್ ಅವ್ರು ಸರಿಯಾಗಿ ಮಾತಾಡೋದೇ ಇಲ್ಲ, ಬರುತ್ತೆ ಅಂತ ಹೇಳ್ತಾರೆ, ಒಂದೊಂದು ಸಲ ಬರಲ್ಲ ಅಂತ ಹೇಳ್ತಾರೆ. ಸೊ ನಾನು ಹೇಳೋದಿಷ್ಟೇ, ಈ SSP ಸ್ಕಾಲರ್ಶಿಪ್ ಏನು ಬರ್ತಾ ಇದೆ ಅಲ್ವಾ, ಇದು ಕೇವಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಬಿಟ್ಟು ಕೇವಲ ಎಲ್ಲ ವಿದ್ಯಾರ್ಥಿಗಳು ಕೊಡೋದು ಅಷ್ಟೇ ಅಲ್ಲ, ಇವ್ರಿಗೂ ಕೂಡ ಕೊಡಬೇಕು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ. ಏನಕ್ಕಂತ ಅಂದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳು ಅಂದ ತಕ್ಷಣ ಏನು ದೊಡ್ಡ ಹೈಫೈ ಎಲ್ಲ ಇದ್ದವರ ಬ್ಯಾಕ್ಗ್ರೌಂಡ್ ಇದ್ದವರೇ ಇರಲ್ಲ, ಎಷ್ಟೋ ಜನ ಬಡವರು ಇರ್ತಾರೆ ಅದರಲ್ಲಿ, ಅವ್ರಿಗೂ ಕೂಡ ಎಷ್ಟೋ ಅಮೌಂಟ್ ನೀಡಿರುತ್ತೆ, 1,000 2,000 ಕೂಡ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ, PGಗಾಗಲಿ ಮತ್ತು ಅವರು ಇರೋದು ಏನೋ ಒಂದು ಸಣ್ಣ ಪುಟ್ಟ ಖರ್ಚಿಗಾಗಲಿ, ಅದೇ ಅವ್ರು ತಗೊಳ್ಳೋ ಮಟೀರಿಯಲ್ಸ್ ಅವರು ಎಜುಕೇಷನ್ಗೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಸ್ಕಾಲರ್ಶಿಪ್ ನನ್ನ ಪ್ರಕಾರ ಆಲ್ಮೋಸ್ಟು 65% ಬರುತ್ತೆ ಅಂತಲೇ ಹೇಳ್ತಿದ್ದಾರೆ, ಮತ್ತು 45% ಏನಂತಿದ್ದಾರೆ ಬರಲ್ಲ. ಏನಕ್ಕಂತ ಅಂದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ಅವಶ್ಯಕತೆ ಇರಲ್ಲ ಸ್ಕಾಲರ್ಶಿಪ್ಪು, ಸೊ ಅವ್ರಿಗೆಲ್ಲ ಕೊಡಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಬಟ್ ಹೇಳಿದವರೆಲ್ಲ ಕನ್ಫರ್ಮ್ ಅಂತ ಹೇಳ್ತಿಲ್ಲ. ಏನಕ್ಕಂದರೆ SSP ಕಡೆಯಿಂದ ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಬಂದಿಲ್ಲ ಫ್ರೆಂಡ್ಸ್. SSP ಕಡೆಯಿಂದ ಯಾವುದೇ ಆಫಿಷಿಯಲ್ ಅಪ್ಡೇಟ್ ಬಂದರೆ ಮಾತ್ರ ನೀವು ತಿಳ್ಕೊಳ್ಳಿ ನಮಗೆ ಬರಲ್ಲ ಬರುತ್ತೆ ಅನ್ನೋದನ್ನ. ಬರದೆ ನೀವು ಯಾರೋ ಹೇಳಿದ ಮಾತನ್ನ ಕೇಳಿಕೊಂಡು ಇಲ್ಲ ನಮಗೆ ಬರಲ್ಲ, ಏನಕ್ಕೆ ಈ ಥರ ಭೇದ ಭಾವ ಮಾಡ್ತಿದ್ದಾರೆ, ಒಂದು ಸ್ಟೂಡೆಂಟ್ಗಳಿಗೆ ಒಂಥರ ಇನ್ನೊಂದು ಸ್ಟೂಡೆಂಟ್ಗಳಿಗೆ ಇನ್ನೊಂದು ಥರ ಅಂತ ನೀವು ತಿಳ್ಕೊಬೋದು. ಆ ಥರ ಏನೂ ಇಲ್ಲ. ಏನಕ್ಕಂತ ಅಂದರೆ ನಾರ್ಮಲ್ ಆಗಿರೋ ಸ್ಟೂಡೆಂಟ್ಗಳಂದರೆ ನಾರ್ಮಲ್ OBC SC ST ಅವ್ರಿಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ, ಅಂದರೆ ನಿಮ್ಮದು ಮ್ಯಾನೇಜ್ಮೆಂಟ್ ಬಿಟ್ಟು ಉಳಿದಿರೋರಿಗೆ ಬರ್ತಿಲ್ಲ ಅಂತ ಗೌರ್ಮೆಂಟಲ್ಲಿ ಇಲ್ಲ ಕಲಿತಿದಾರಲ್ಲ ಕಾಮನ್ ಆಗಿ ಇವಾಗ ಸಣ್ಣ ಕಾಲೇಜಿನಲ್ಲಿ, ಅವ್ರಿಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ. ನಿಮಗೆ ಬರೋ ಸ್ವಲ್ಪ ದೂರದ ಮಾತು, ಇದೆಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಸ್ಕಾಲರ್ಶಿಪ್ ಬರೋದಿದ್ರೆ ಬಂದೇ ಬರುತ್ತೆ. ಏನಕ್ಕಂದರೆ ಒಂದು ಅಪ್ಲಿಕೇಶನ್ ಹಾಕಿದ್ಮೇಲೆ ಅದು ಅಕ್ಸೆಪ್ಟೇಬಲ್ ಆಗಿದೆ ಅಂದರೆ ಆಲ್ಮೋಸ್ಟ್ ಬರುತ್ತೆ ಅಂತ. ಇಲ್ಲಾಂದರೆ ನಿಮಗೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ಬರಲ್ಲ ಅಂದರೆ ಬರಲ್ಲ ಅಷ್ಟೇ, ಅಕ್ಸೆಪ್ಟೇಬಲ್ ಆಗಲ್ಲ, ಅಪ್ಲಿಕೇಶನ್ನೇ ತೊಗೊಳ್ಳಲ್ಲ ನಾನು ಹೇಳಿರೋ ಪ್ರಕಾರ. ಅದಕ್ಕೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳು ದಯವಿಟ್ಟು ಕೇಳಿ, ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಸ್ಕಾಲರ್ಶಿಪ್ ಬಗ್ಗೆ ಚೆಕ್ ಮಾಡ್ತಾ ಇರೋದು ಅದೆಲ್ಲ ಮಾಡಬೇಡಿ, ಬರೋದಿದ್ರೆ ಬಂದೇ ಬರುತ್ತೆ. ಇದ್ರ ಬಗ್ಗೆ ಎಲ್ಲೋ ಆಫಿಷಿಯಲ್ ಏನಂದರೆ ಅಪ್ಡೇಟ್ ಕೊಟ್ಟಿಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ಬರುತ್ತೆ ಬರಲ್ಲ ಅನ್ನೋದು. ನೀವು ಸುಮ್ಮನೆ ಹುಡ್ಕಾಡ್ಬೇಡಿ, ಹಾಗೆ ನಾನು ಅಪ್ಡೇಟ್ ಬಂದರೆ ನಾನು 100% ಅಪ್ಡೇಟ್ ಮಾಡ್ತೀನಿ. ಸುಮ್ಮನೆ ಅಪ್ಡೇಟ್ ಬರ್ದೇನೆ ಅಪ್ಡೇಟ್ ಎಲ್ಲ ಮಾಡ್ತಾ ಹೋಗಬಾರ್ದು, ಅದು ಸರಿನೂ ಅಲ್ಲ. ಏನಕ್ಕಂತಂದರೆ ಒಂದು ಸಮಸ್ಯೆಗೆ 10 ಸಮಸ್ಯೆಗಳು ಹುಟ್ಕೊಳ್ಳೋ ಥರ ಆಗುತ್ತೆ ನಿಮ್ಮ ಮೈಂಡಲ್ಲಿ. ಅಯ್ಯೋ ನಮಗೆ ಬರಲ್ವಾ, ನಮಗೆ ಬರುತ್ತೆ ಈ ಥರ ಎಲ್ಲ ಹುಟ್ಕೊಳ್ಬಾರ್ದು. ನಾನು ಅದಕ್ಕೆ ಹೇಳ್ತಿದ್ದೀನಿ, ಆಫಿಷಿಯಲ್ ಆಗಿ ಏನಾದ್ರು ಬಂತಂದರೆ 100% ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಾನು ಹೇಳೋದು ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಂತ ಅಂದರೆ,
ಜಾಸ್ತಿ ಟೆನ್ಷನ್ ತೊಗೋಬೇಡಿ, ಆರಾಮ್ ರಿಲ್ಯಾಕ್ಸ್ ಆಗಿರಿ. ಏನಕ್ಕಂತಂದರೆ ಈ ಉಳಿದವ್ರಿಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ, ಎಷ್ಟೋ ಡಿಸ್ಟಿಕ್ಗೆ ಬಂದಿಲ್ಲ. ಇನ್ ಕೇಸ್ ಇವಾಗ ಸದ್ಯ 1 ಮಂತು ಒಂದು 15 ಡೇಸ್ ಬೇಕು ಉತ್ತರ ಕನ್ನಡ ಡಿಸ್ಟಿಕ್ ಅಂದರೆ ಕಾರವಾರ ಎಲ್ಲ ಸ್ಟೂಡೆಂಟ್ಗಳಿಗೂ ಆಲ್ಮೋಸ್ಟ್ ಬಂದಿದೆ. ಒಂದೊಂದೇ ಡಿಸ್ಟಿಕ್ಗೆ ಹಾಕ್ತಾ ಹೋಗ್ತಿದ್ದಾರೆ. ಈ ಗೃಹಲಕ್ಷ್ಮಿ ಎಲ್ಲ ಹೆಂಗೋ ಅದೇ ರೀತಿ SSP ಸ್ಕಾಲರ್ಶಿಪ್ ಕೂಡ ಆಗಿಬಿಟ್ಟಿದೆ. ವೇಟ್ ಮಾಡಿ ಸ್ಟೂಡೆಂಟ್, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಮತ್ತು ಇನ್ನೊಂದೇನಂತಂದರೆ ಸ್ಕಾಲರ್ಶಿಪ್ಗಳನ್ನು ಹಾಕದೆ ಪ್ರಾಬ್ಲಮ್ ಆಗಿದ್ದವ್ರಿಗೆ ಈ ವರ್ಷ ದಯವಿಟ್ಟು ಯೂನಿವರ್ಸಿಟಿ ಕಡೆಯಿಂದ ಅಪ್ಲೈ ಮಾಡಿಸ್ಕೊಳ್ಳಿ. ಏನಕ್ಕಂದರೆ 2023 ಅಪ್ಲಿಕೇಶನ್ ಹಾಕಿ ಆಗಿದೆ, 2024 ಅಪ್ಲಿಕೇಶನ್ ಮತ್ತೊಂದು 6 ತಿಂಗಳಲ್ಲಿ ಸ್ಟಾರ್ಟ್ ಆಗೋದಿದೆ. ಸೊ ದಯವಿಟ್ಟು ನೀವು ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡಾದ್ಮೇಲೆ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಮತ್ತು ಸುಮ್ಮನೆ ಅದನ್ನು ಕೂಡ ಏನಕ್ಕೆ ಇದು ಕಳ್ಕೊಳ್ತೀರಾ. ಇವಾಗಲೇ ಎಚ್ಚರಿಕೆಯಿಂದ ಎಲ್ಲನೂ ಸರಿ ಮಾಡ್ಕೊಬಿಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಜಾಬ್ ಬಗ್ಗೆ ಎಲ್ಲ, ಅದನ್ನೆಲ್ಲ ನೋಡ್ಬೋದು ನೀವು. ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.